ಜೆಡಿಎಸ್ ಸಹಜವಾಗಿ ಬಿಜೆಪಿ ಜೊತೆ ಹೋದಾಗ ಕಾಂಗ್ರೆಸ್ ನಾಯಕರು ದಿನನಿತ್ಯ ಮಾತುಗಳನ್ನ ಆಡ್ತಿದ್ದಾರೆ. ಜಾತ್ಯತೀತ ಅಲ್ಲ ಇವಾಗ ಜೆಡಿಎಸ್, ಕೋಮುವಾದಿ ಜೆಡಿಎಸ್ ಅಂತ. ಸಿದ್ದರಾಮಯ್ಯ ಕೂಡ ಸಚಿವರಾದಿಯಾಗಿ ಎಲ್ಲರೂ ಕೂಡ ನಿಮ್ಮನ್ನ ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ದಾರೆ ಅನ್ನುವಂತ ಮಾತನ್ನ ಹೇಳಿ ನಾವು ಬಿ ಟೀಮ್ ಅಂತ ಹೇಳ್ತಿದ್ವಿ. ಸೊ ಅದು ಸತ್ಯ ಆಗಿದೆ ಅಂತ ಹೇಳ್ಕೊಂಡು ಬರ್ತಿದ್ದಾರೆ. ಇಲ್ಲಿ ನಾನು ಒಂದು ಹೇಳ್ತಕ್ಕಂಥದ್ದು, ಇಲ್ಲಿ ಜಾತ್ಯತೀತತೆ ಬಗ್ಗೆ ಆಗ್ಲಿ ಇನ್ನೊಂದ್ರ ಬಗ್ಗೆ ಪ್ರಶ್ನೆ ಅಲ್ಲ. ಇಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರು ಅನುಭವಿಸ್ತಾ ಇರ್ತಕ್ಕಂಥ ವಿಷಯಗಳೇನಿದೆ, ನೋವುಗಳೇನಿದೆ, ಇವತ್ತು ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತಗೊಂಡಿದೆ. ನಮ್ಗೆ ಗೊತ್ತಿದೆ. ಇವತ್ತು ಯಾವುದೇ ರೀತಿ ನೀವು ಯಾವುದೇ ಕ್ಷೇತ್ರಕ್ಕೆ MLA ಫೋನ್ ಮಾಡಿ ಕೇಳಿ, ಎಲ್ಲೂ ಕೂಡ ಯಾವುದೇ ರೀತಿ ಅನುದಾನಗಳು ಯಾರಿಗೂ ಕೂಡ ಕೊಡೋದಕ್ಕೆ ಇವತ್ತು ಸರ್ಕಾರದ ಖಜಾನೆನಲ್ಲಿ ದುಡ್ಡೇ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ಇವತ್ತು ಕಾಂಗ್ರೆಸ್ನವರು ಉತ್ತರ ಕೊಡಬೇಕಾಗ್ತದೆ. ಅದು ಕರ್ನಾಟಕದ ಜನತೆ 28 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ JDSಗೆ ಕರ್ನಾಟಕದ ಕಾಂಗ್ರೆಸ್ನವ್ರಿಗೂ ಮನವರಿಕೆ ಆಗಿದೆ. ಹಾಗಾಗಿ ಪಾಪ ಮಾತನಾಡ್ತಾ ಇದ್ದಾರೆ. ಇವತ್ತು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿ ರಾಮನ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಸರ್. ಮಂತ್ರಾಕ್ಷತೆ ಕಾಳಲ್ಲೂ ಕೂಡ ಬಿಜೆಪಿಯವರು ಕ್ರೆಡಿಟ್ ತಗೊಳ್ಕೊಟ್ಟಿದ್ದಾರೆ. ಮಾತಾಡ್ತಾರೆ ಬಿಜೆಪಿಯವರು ರಾಮ ಮಂದಿರ ಇಷ್ಟೇ ಹೇಳ್ತಾರೆ, ರಾಜಕಾರಣ ಮಾಡ್ತಿದ್ದಾರೆ ಸರ್. ಇದು ರಾಮ ಮಂದಿರದ ವಿಚಾರ ಸೂಕ್ತ ಅಲ್ಲ. ಇಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಿರ್ಬೋದು, ಇವತ್ತು ನಾವು ಬಹಳ ಒಂದು ಹೆಮ್ಮೆಯ ಒಂದು ಕ್ಷಣ ಇದು. ಹಾಗಾಗಿ ಇಲ್ಲಿ ಯಾರು ಕೂಡ ರಾಜಕೀಯ ಮಾಡ್ತಕ್ಕಂಥ ಸರಿಯಲ್ಲ ನನ್ನ ಅಭಿಪ್ರಾಯ. ಅವ್ರು ಕರೆದಿಲ್ಲ ಇವ್ರು ಕರೆದಿಲ್ಲ ಅಂತ ಚರ್ಚೆಗಳಾಗ್ತಿದೆ. ನಾನೇ ಒರಿಜಿನಲ್ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಕೆಲವು ಪದಾಧಿಕಾರಿಗಳ ನೇಮಕ ಮಾಡಿ ಆದೇಶ ಹೊರಡಿಸಿದ್ರು ಸರ್. ಸರಿ, ನಾನು ಅವ್ರ ಬಗ್ಗೆ ಚರ್ಚೆ ಮಾಡಿ. ಥ್ಯಾಂಕ್ ಯು. ಜೆಡಿಎಸ್ ಸಹಜವಾಗಿ ಬಿಜೆಪಿ ಜೊತೆ ಹೋದಾಗ ಕಾಂಗ್ರೆಸ್ ನಾಯಕರು ದಿನನಿತ್ಯ ಮಾತುಗಳನ್ನ ಆಡ್ತಿದ್ದಾರೆ. ಜಾತ್ಯತೀತ ಅಲ್ಲ ಇವಾಗ ಜೆಡಿಎಸ್, ಕೋಮುವಾದಿ ಜೆಡಿಎಸ್ ಅಂತ. ಸಿದ್ದರಾಮಯ್ಯ ಕೂಡ ಸಚಿವರಾದಿಯಾಗಿ ಎಲ್ಲರೂ ಕೂಡ ನಿಮ್ಮನ್ನ ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ದಾರೆ ಅನ್ನುವಂತ ಮಾತನ್ನ ಹೇಳಿ ನಾವು ಬಿ ಟೀಮ್ ಅಂತ ಹೇಳ್ತಿದ್ವಿ. ಸೊ ಅದು ಸತ್ಯ ಆಗಿದೆ ಅಂತ ಹೇಳ್ಕೊಂಡು ಬರ್ತಿದ್ದಾರೆ. ಇಲ್ಲಿ ನಾನು ಒಂದು ಹೇಳ್ತಕ್ಕಂಥದ್ದು, ಇಲ್ಲಿ ಜಾತ್ಯತೀತತೆ ಬಗ್ಗೆ ಆಗ್ಲಿ ಇನ್ನೊಂದ್ರ ಬಗ್ಗೆ ಪ್ರಶ್ನೆ ಅಲ್ಲ. ಇಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರು ಅನುಭವಿಸ್ತಾ ಇರ್ತಕ್ಕಂಥ ವಿಷಯಗಳೇನಿದೆ, ನೋವುಗಳೇನಿದೆ, ಇವತ್ತು ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತಗೊಂಡಿದೆ. ನಮ್ಗೆ ಗೊತ್ತಿದೆ. ಇವತ್ತು ಯಾವುದೇ ರೀತಿ ನೀವು ಯಾವುದೇ ಕ್ಷೇತ್ರಕ್ಕೆ MLA ಫೋನ್ ಮಾಡಿ ಕೇಳಿ, ಎಲ್ಲೂ ಕೂಡ ಯಾವುದೇ ರೀತಿ ಅನುದಾನಗಳು ಯಾರಿಗೂ ಕೂಡ ಕೊಡೋದಕ್ಕೆ ಇವತ್ತು ಸರ್ಕಾರದ ಖಜಾನೆನಲ್ಲಿ ದುಡ್ಡೇ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ಇವತ್ತು ಕಾಂಗ್ರೆಸ್ನವರು ಉತ್ತರ ಕೊಡಬೇಕಾಗ್ತದೆ. ಅದು ಕರ್ನಾಟಕದ ಜನತೆ 28 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ JDSಗೆ ಕರ್ನಾಟಕದ ಕಾಂಗ್ರೆಸ್ನವ್ರಿಗೂ ಮನವರಿಕೆ ಆಗಿದೆ. ಹಾಗಾಗಿ ಪಾಪ ಮಾತನಾಡ್ತಾ ಇದ್ದಾರೆ. ಇವತ್ತು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿ ರಾಮನ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಸರ್. ಮಂತ್ರಾಕ್ಷತೆ ಕಾಳಲ್ಲೂ ಕೂಡ ಬಿಜೆಪಿಯವರು ಕ್ರೆಡಿಟ್ ತಗೊಳ್ಕೊಟ್ಟಿದ್ದಾರೆ. ಮಾತಾಡ್ತಾರೆ ಬಿಜೆಪಿಯವರು ರಾಮ ಮಂದಿರ ಇಷ್ಟೇ ಹೇಳ್ತಾರೆ, ರಾಜಕಾರಣ ಮಾಡ್ತಿದ್ದಾರೆ ಸರ್. ಇದು ರಾಮ ಮಂದಿರದ ವಿಚಾರ ಸೂಕ್ತ ಅಲ್ಲ. ಇಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಿರ್ಬೋದು, ಇವತ್ತು ನಾವು ಬಹಳ ಒಂದು ಹೆಮ್ಮೆಯ ಒಂದು ಕ್ಷಣ ಇದು. ಹಾಗಾಗಿ ಇಲ್ಲಿ ಯಾರು ಕೂಡ ರಾಜಕೀಯ ಮಾಡ್ತಕ್ಕಂಥ ಸರಿಯಲ್ಲ ನನ್ನ ಅಭಿಪ್ರಾಯ. ಅವ್ರು ಕರೆದಿಲ್ಲ ಇವ್ರು ಕರೆದಿಲ್ಲ ಅಂತ ಚರ್ಚೆಗಳಾಗ್ತಿದೆ. ನಾನೇ ಒರಿಜಿನಲ್ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಕೆಲವು ಪದಾಧಿಕಾರಿಗಳ ನೇಮಕ ಮಾಡಿ ಆದೇಶ ಹೊರಡಿಸಿದ್ರು ಸರ್. ಸರಿ, ನಾನು ಅವ್ರ ಬಗ್ಗೆ ಚರ್ಚೆ ಮಾಡಿ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.